Okay, dear students, ಇಲ್ಲಿವರೆಗೂ ನಾವು ದ F1 ಏನಿರುತ್ತಲ್ವಾ, ಇಟ್ ಈಸ್ ರಿಸೆಂಬಲ್ಸ್ ಆಫ್ ಐದರ್ ಎನಿ ಒನ್ ಆಫ್ ದ ಪೇರೆಂಟ್. ಅದು ಡಾಮಿನೆಂಟ್ ಆಗಿರ್ಬೋದು, ಅಥವಾ ರಿಸೆಸಿವ್ ಆಗಿರ್ಬೋದು, ಅಥವಾ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಯಾವ ಪೇರೆಂಟು ರಿಸೆಂಬಲ್ ಇಲ್ದೇನೆ ಇರ್ಬೋದು ಅಂಥದನ್ನ ಓದಿದ್ವಿ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಇನ್ ದಿಸ್ ಕೇಸ್, ಈ ಕೇಸಲ್ಲಿ F1 ಏನ್ ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಆಗ್ತಾರಲ್ವಾ, ದೇ ರಿಸೆಂಬಲ್ಸ್ ಟು ದೇರ್ ಬೋತ್ ದ ಪೇರೆಂಟ್ಸ್. ಇಬ್ರು ಪೇರೆಂಟ್ಸ್ ಥರನೂ ಇರೋ ಅಂಥದ್ದನ್ನ ನಾವೇನಂತ ಕರಿತೀವಿ, ಕೋ ಡಾಮಿನೆನ್ಸ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಟಾಪಿಕ್ ಕಲ್ತ್ಕೊಳ್ಳೋಣ ಇದರಲ್ಲಿ, ಮಲ್ಟಿಪಲ್ ಅಲೀಲ್ಸ್. ಓಕೆ, ದ ಕೋ ಡಾಮಿನೆನ್ಸ್ ಅಂಡ್ ಮಲ್ಟಿಪಲ್ ಅಲೀಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ಏನದು ಕೋ ಡಾಮಿನೆನ್ಸ್ ಅಂತ ಅಂದಂಗೆ, ಆಗ್ಲೇ ಹೇಳ್ದಂಗೆ, ಇಟ್ ಇಸ್ ದ ರಿಸೆಂಬಲೆನ್ಸ್ ಆಫ್ ಬೋತ್ ದ ಪೇರೆಂಟ್. ಇಲ್ಲಿ ನೋಡಿ, ರೆಡ್ ಕಲರ್ ಕೌ ಮತ್ತೆ ವೈಟ್ ಕಲರ್ ಎರಡು ಕ್ರಾಸ್ ಮಾಡಿದಾಗ ಬರುವಂತಹ ಆಫ್ ಸ್ಪ್ರಿಂಗು, ಇಟ್ ಹ್ಯಾಸ್ ಬೋತ್ ಇಬ್ರು ಪೇರೆಂಟ್ಸ್ ಕಲರ್ ಕೂಡ ಇದೆ, ರೆಡ್ ಕಲರ್ ಕೂಡ ಇದೆ ಮತ್ತೆ ವೈಟ್ ಪ್ಯಾಚ್ ಕೂಡ ಇದೆ. ಅದನ್ನ ರಾನ್ ಅಂತ ಕರಿತೀವಿ. ಓಕೆ, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಅಂತ ಅಂದ್ರೆ the both the characters are present in the F1 offspring, or the F1 offspring is resembles to the both the parents. ಇಬ್ರು ಪೇರೆಂಟ್ಸ್ ತರನು ಇರೋದನ್ನ ನಾವೇನಂತ ಕರಿತೀವಿ, ಕೋಡಾಮಿನೆನ್ಸ್ ಅಂತ. ಓಕೆ, ಇಲ್ಲಿ ನಿಮ್ಗೆ ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ಇರೋದು ಹ್ಯೂಮನ್ ಬ್ಲಡ್ ಗೊತ್ತಿದೆ. ಬ್ಲಡ್ ಗ್ರೂಪ್ ಅಲ್ಲಿ ABO ಅಂತ ಬ್ಲಡ್ ಗ್ರೂಪ್ ಇದೆ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. Okay, normally F1 hybrid expresses any one of the contrasting character of the parents, but in some cases F1 hybrid expresses both the contrasting character of the parents. ಅದನ್ನ ನಾವು ಕೋಡಾಮಿನೆನ್ಸ್ ಅಂತ ಕರಿತೀವಿ. ಹಾಗಾಗಿ ಕೋಡಾಮಿನೆನ್ಸ್ ಅಂತ ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಬೋತ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ದ ಪೇರೆಂಟ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ ಇನ್ ದ ಹೈಬ್ರಿಡ್ ಇಸ್ ಕಾಲ್ಡ್ ಕೋಡಾಮಿನೆನ್ಸ್. ಏನು ಕೋಡಾಮಿನೆನ್ಸ್ ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಬೋತ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ದ ಪೇರೆಂಟ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ ಇನ್ ದ ಹೈಬ್ರಿಡ್ ಇಸ್ ಕಾಲ್ಡ್ ಕೋಡಾಮಿನೆನ್ಸ್. ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರು ಇಬ್ರು ಪೇರೆಂಟ್ಸ್ ಅಲ್ಲಿ ಇರೋದನ್ನ ಅದು ಈಕ್ವಲ್ ಪ್ರಪೋರ್ಷನಲ್ಲಿ 50% ತಂದೆಯಿಂದ 50% ತಾಯಿದು ಅವೆರಡು ಕ್ಯಾರೆಕ್ಟರ್ 50% ಇರೋದನ್ನ ನಾವೇನಂತ ಕರಿತೀವಿ, ಕೋಡಾಮಿನೆನ್ಸ್ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ ಆಫ್ ಬೋತ್ ದ contrasting characters of the parent in equal proportion in the hybrid is called codominance. ಈ codominance ಗೆ ಎಕ್ಸಾಂಪಲ್ ಅಂತ ಅಂದ್ರೆ AB ಬ್ಲಡ್ ಗ್ರೂಪ್ ಆಫ್ ಮ್ಯಾನ್. AB ಬ್ಲಡ್ ಗ್ರೂಪ್ ಎಷ್ಟೊಂದು ಜನಕ್ಕೆ ಇರುತ್ತಲ್ವಾ, ಇವ್ರನ್ನ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಓಕೆ, ಈ AB ಬ್ಲಡ್ ಗ್ರೂಪ್ ಅಲ್ಲಿ ನೋಡಿ, ಮ್ಯಾನ್ ಹ್ಯಾವಿಂಗ್ ದ A ಬ್ಲಡ್ ಗ್ರೂಪ್ ಅಂಡ್ ದ ಫಿಮೇಲ್ ಹ್ಯಾವಿಂಗ್ B ಬ್ಲಡ್ ಗ್ರೂಪ್. ಅವುಗಳಲ್ಲಿ ಜಿನೋಟೈಪ್ ಈ ತರ ಇರುತ್ತೆ, AA. ಇವರಲ್ಲಿ ಜಿನೋಟೈಪ್ BB ಅಂತ ಇರ್ತೀವಿ. ಹೈ ರೆಪ್ರೆಸೆಂಟ್ ದ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಲಡ್ ಗ್ರೂಪ್, ಐಸೋಗ್ಲೂಟಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಹೋಮೋಸೈಗಸ್ ಇರೋದ್ರಿಂದ ಕಾಮನ್ ಗ್ಯಾಮೆಟ್ ನ ಒಂದೊಂದೇ ಗ್ಯಾಮೆಟ್ ನ ತಗೊಳ್ತೀವಿ. ವೆನ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್, ದ ಚೈಲ್ಡ್ ಹ್ಯಾವಿಂಗ್ ಒಂದು A ಇರುತ್ತೆ, ಅಲ್ಲಿಲ್ಲೂ ಇನ್ನೊಂದು B ಇರುತ್ತೆ. ದ ಬೋತ್ ದ ಕ್ಯಾರೆಕ್ಟರಿಸ್ಟಿಕ್ ಆರ್ ಎಕ್ಸ್ಪ್ರೆಸಿಂಗ್, ಹಾಗಾಗಿ ಅದನ್ನ AB ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ತಂದೆದು A ಬ್ಲಡ್ ಗ್ರೂಪು, ತಾಯಿದು B ಬ್ಲಡ್ ಗ್ರೂಪ್ ಇದ್ದು, when they are in homozygous condition, then the child blood group will be AB. ಏನಾಗಿರುತ್ತೆ, ಚೈಲ್ಡ್ ಗ್ರೂಪ್ ಬ್ಲಡ್ ಗ್ರೂಪು AB ಆಗಿರುತ್ತೆ. ಇದು ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ಗೆ ಎಕ್ಸಾಂಪಲು AB ಬ್ಲಡ್ ಗ್ರೂಪ್ ಆಫ್ ಮ್ಯಾನ್. ಈಗ ನೆಕ್ಸ್ಟ್ ಮಲ್ಟಿಪಲ್ ಹಲೀಲಿಸಮ್ ಅಂತ ಒಂದು ನೆಕ್ಸ್ಟ್ ಟಾಪಿಕ್. ಈಗ ಒಂದು ಜೀನ್ಗೆ ಎರಡು ಮಾತ್ರ ಹಲೀಲ್ ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ, ಎ ಪೇರ್ ಆಫ್ ಹಲೀಲ್, ಒಂದು ಕ್ಯಾಪಿಟಲ್ ಲೆಟ್ರು ಇನ್ನೊಂದು ಸ್ಮಾಲ್ ಲೆಟ್ರು. ಎರಡಕ್ಕಿಂತ ಜಾಸ್ತಿ ಇದ್ರೆ, ಒಂದೇ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ, ಅದನ್ನ ನಾವು ಮಲ್ಟಿಪಲ್ ಅಲಿಲಿಸಮ್ ಅಂತ ಕರಿತೀವಿ. ಓಕೆ, ಅಲ್ಲಿ ಇದು 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಮಾತ್ರ ಇರುತ್ತೆ. ಈ ಮೆಂಡೆಲಿಯನ್ ಫ್ಯಾಕ್ಟರ್ ಹೇಳಿದ ಪ್ರಕಾರ only 2 ಆಲ್ಟರ್ನೇಟಿವ್ ಫಾರ್ಮಲ್ಸ್ ಇರುತ್ತೆ and the same gene locus ಅಲ್ಲಿ. ಲೋಕಸ್ ಅಂದ್ರೆ ಏನಪ್ಪಾ, the position on which the allele is present. ಬಟ್ ಇನ್ನು ಇದರಲ್ಲಿ ಈ ಕಂಡೀಷನ್ ಅಲ್ಲಿ ಮೋರ್ ದ್ಯಾನ್ ಒನ್ ಹಲೀಲ್ ಇರೋದನ್ನ ಮಲ್ಟಿಪಲ್ ಹಲೀಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಪ್ರೆಸೆನ್ಸ್ ಆಫ್ ಜೀನ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇನ್ ಎ ಮೋರ್ ದ್ಯಾನ್
two alternative forms. Usually two alternate form ಇರುತ್ತೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸು. ಅದೊಂದು ಡಾಮಿನೆಂಟ್ ಕ್ಯಾರೆಕ್ಟರ್, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್ ಇರೋದು. ಆ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಮಲ್ಟಿಪಲ್ ಅಲೆಲಿಸಮ್ ಅಂತ ಕರಿತೀವಿ. ಪ್ರೆಸೆನ್ಸ್ ಆಫ್ ಜೀನ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ in more than two alternative forms are called multiple alleles. Presence of gene for a particular character in more than two alternative forms are called multiple alleles. Example, ABO blood groups determining gene in man. ABO blood group 3 blood group 4 blood group ಇದೆ. This ABO, this gene in which is responsible for ABO blood group, ಆ gene ಯಾದಂದ್ರೆ ಐಸೋಅಗ್ಲುಟಿನೋಜಿನ್. ಯಾಕಲ್ಲ ಹೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ನಲ್ವಾ, ಬಿಕಾಸ್ ಆಫ್ ಐಸೋಅಗ್ಲುಟಿನೇಜನ್ ಅನ್ನೋ ಜೀನು ಇಟ್ ಪ್ರೆಸೆಂಟ್ ಇನ್ IA, IB ಮತ್ತೆ IO. ಸ್ಮಾಲ್ ಲೆಟರ್ ಬರಿತೀವಿ ಓಗೆ, ಅಲಿಲಿಕ್ ಫಾರ್ಮ್. ಇದು ರಿಸೆಸಿವ್ ಒನ್, ಹಾಗಾಗಿ ಸ್ಮಾಲ್ ಲೆಟರ್ ಬರ್ತೀವಿ. ಕ್ಯಾಪಿಟಲ್ ಲೆಟರ್ ಬರೆದ್ರೆ ಅದೇನಂತ ಡಾಮಿನೆಂಟ್ ಜೀನ್ ಅಂತ, ಸ್ಮಾಲ್ ಲೆಟರ್ ಬರೆದ್ರೆ ಅದು ರಿಸೆಸಿವ್ ಜೀನ್. ಓಕೆ, ದ 3 ಅಲಿಲಿಕ್ ಫಾರ್ಮ್ಸ್ ಇರೋದ್ರಿಂದ ABO ಬ್ಲಡ್ ಗ್ರೂಪ್ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ alleles. ಮಲ್ಟಿಪಲ್ ಅಲಿಲಿಸಮ್ ಗೆ ಎಕ್ಸಾಂಪಲ್ ಏನು? ABO blood group in man. The gene determining for the ABO blood group is ಯಾದದು ಐಸೋಅಗ್ಲುಟಿನೋಜನ್. ಅದರಲ್ಲಿ ಎಷ್ಟು ಫಾರ್ಮ್ಸ್ ಇದೆ? ಅಲಿಲ್ ಫಾರ್ಮ್ಸು 3 ಫಾರ್ಮ್ಸ್, IA, IB ಮತ್ತೆ IO. ಈ ABO ಬ್ಲಡ್ ಗ್ರೂಪ್ ಮ್ಯಾನ್ ಅಲ್ಲಿ ಕಾರ್ನ್ ಲ್ಯಾಂಡ್ಸ್ಟಿಯರ್ ಅನ್ನೋರು ಫಸ್ಟ್ ಈ ABO ಬ್ಲಡ್ ಗ್ರೂಪ್ ನ ಡಿಸ್ಕವರ್ ಮಾಡಿದ್ರು. ಬೇಸ್ಡ್ ಆನ್ ದ ನೇಚರ್ ಆಫ್ ಆಂಟಿಜನ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC ಸೆಲ್ ಅಲ್ಲಿ ದ ಆಂಟಿಜನ್, ಯಾವ ಟೈಪ್ ಆಫ್ ಆಂಟಿಜನ್ ಅಥವಾ ಪ್ರೆಸೆಂಟ್ ಇದೆಯೋ ಇಲ್ವೋ ಅನ್ನೋ ಬೇಸಿಸ್ ಮೇಲೆ ಅವರು 4 ಬ್ಲಡ್ ಗ್ರೂಪ್ ನ ಕ್ಲಾಸಿಫೈ ಮಾಡ್ತಾರೆ. ಯಾರು? ಕಾರ್ನ್ ಲ್ಯಾಂಡ್ಸ್ಟಿಯರ್ ಅನ್ನೋರು. ಆನ್ ವಾಟ್ ಬೇಸಿಸ್ ದ ABO ಬ್ಲಡ್ ಗ್ರೂಪ್ ಆಫ್ ಇದನ್ನ ಡಿಸ್ಕವರ್ ಮಾಡಿದ್ರು? ಬೇಸ್ಡ್ ಆನ್ ದ antigen present on the RBC. ಈಗ RBC A ಪಾಸಿಟಿವ್ ಅಥವಾ A ಬ್ಲಡ್ ಗ್ರೂಪ್ ಇರೋರ್ದು RBC ಲಿ ಎ ಟೈಪ್ ಆಫ್, ಯಾವ ಟೈಪ್ ಆಫ್ ಆಂಟಿಜನ್ ಇರುತ್ತೆ ಅಂತ ಅಂದ್ರೆ ನೋಡಿ, ಈ ಟೈಪ್ ಅನ್ಕೊಳ್ಳಿ, ಸ್ಪೆರಿಕಲ್. ಇದೆಲ್ಲ ಅದ್ರ ಮೇಲೆ ಇರೋ ಶುಗರ್ಸ್. ಆಂಟಿಜನ್ಸ್ ಅಂತ ಅಂದ್ರೆ ಪ್ರೋಟೀನ್ ಇಂದ ಆಗಿರುವಂತದ್ದಲ್ವಾ, ಅದ್ರ ಮೇಲೆ ಈ ತರ ಸ್ಪೆರಿಕಲ್ ಶೇಪ್ಡ್ ಆಂಟಿಜನ್ಸ್ ಇದ್ರೆ ಇದನ್ನ ನಾವು A ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಇಸ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಒನ್ ಈಗ ಬಿ ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಇನ್ನೊಂದು ಬೇರೆ ಟೈಪ್ ಆಫ್ ಏನಿರುತ್ತೆ? ಆಂಟಿಜನ್ ಇರುತ್ತೆ. ಆಂಟಿಜನ್ದು ಇನ್ನೊಂದು ಶೇಪ್, ಈ ತರ ಟ್ರಯಾಂಗ್ಯುಲರ್ ಶೇಪ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಶೇಪ್ ಕೊಡ್ಬೋದು, ಈ ತರದ್ದು. ಓಕೆ, ಇದು ದಿಸ್ ಟೈಪ್ ಆಫ್ ಆಂಟಿಜನ್ಸ್ ಆರ್ ಪ್ರೆಸೆಂಟ್ ಇನ್ ಬಿ ಬ್ಲಡ್ ಗ್ರೂಪ್ ಇರುವಂತಹ RBC ಇರುತ್ತೆ. ಇನ್ನ AB ಬ್ಲಡ್ ಗ್ರೂಪ್ ಅಲ್ಲಿ ಹೇಗಿರುತ್ತೆ? AB ಬ್ಲಡ್ ಗ್ರೂಪ್ ಅಂದ್ರೆ A ಮತ್ತೆ B ಬ್ಲಡ್ ಗ್ರೂಪ್ RBC ಇರೋ ಆಂಟಿಜನ್ ಎರಡೂ ಇರೋದನ್ನ ನಾವೇನಂತ ಕರಿತೀವಿ? AB ಬ್ಲಡ್ ಗ್ರೂಪ್ ಅಂತ ಕರೆಯೋದ್ರಿಂದ ಇಲ್ಲಿ RBC, ಇದು RBC. ಈ RBC ಮೇಲೆ A ಆಂಟಿಜನ್ ಇರುತ್ತೆ, B ಆಂಟಿಜನ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? AB ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಇದು B ಗ್ರೂಪ್ದು ಆಂಟಿಜನ್. ನೆಕ್ಸ್ಟ್ ಒನ್ A ಬ್ಲಡ್ ಗ್ರೂಪ್ ಅಲ್ಲಿ ಏನ್ ಆಂಟಿಜನ್ ಇರುತ್ತಲ್ವಾ, ಅದು ಕೂಡ ಇರುತ್ತೆ. ಯಾದ್ರ ಮೇಲೆ? AB ಬ್ಲಡ್ ಗ್ರೂಪ್ ಮೇಲೆ. ಕಲರ್ ಅಲ್ಲಿ ಡಿಫ್ರೆನ್ಸ್ ಇರ್ತಾರ. ಇನ್ನ O ಬ್ಲಡ್ ಗ್ರೂಪ್ ನ ಫಸ್ಟ್ ಇಯರ್ ಅಲ್ಲಿ ಆಗ್ಲೇ ಓದಿದ್ವಿ ಸರ್ಕ್ಯುಲೇಷನ್ ಚಾಪ್ಟರ್ ಅಲ್ಲಿ. ಅವುಗಳಲ್ಲಿ ಆಂಟಿಜನ್ ಇರಲ್ಲ, ಹಾಗಾಗಿ ಅವರು ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಹೌದಲ್ವಾ? ಇನ್ನ O ಬ್ಲಡ್ ಗ್ರೂಪ್ ಇರುವಂತಹ RBC ಮೇಲೆ ಯಾವುದೇ ಆಂಟಿಜನ್ ಇರಲ್ಲ. ಓಕೆ, ದೀಸ್ ಆರ್ ದ 3 ಟೈಪ್ಸ್ ಆಫ್ ಅಥವಾ 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ಆಂಟಿಜನ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC. ಯಾರು ಕ್ಲಾಸಿಫೈ ಮಾಡಿದ್ದು? ಕಾರ್ನ್ ಲ್ಯಾಂಡ್ಸ್ಟಿಯರ್ ಅನ್ನೋರು. Okay, the blood group of man with either antigen in RBC
ಆರ್ ಆಂಟಿಬಾಡೀಸ್ ಇನ್ ದ ಬ್ಲಡ್. ಆಂಟಿಜನ್ ಯಾವಾಗಲೂ RBC ಇರುತ್ತೆ, ಆಂಟಿಬಾಡೀಸ್ ಯಾವಾಗಲೂ ಯಾವ ಇರುತ್ತೆ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಅಂಡ್ ದೇ ಜೀನೋಟೈಪ್ ಅದನ್ನ ನಾವು ಈ ಟೈಪ್ ಟೇಬಲ್ ಅಲ್ಲಿ ನೋಡೋಣ. ಎ ಬ್ಲಡ್ ಗ್ರೂಪ್ ಅಲ್ಲಿ ಇರುವಂತಹ ಆಂಟಿಜನ್ ಎ, ಆಂಟಿಬಾಡಿ ಏನಿರುತ್ತೆ ಅದರಲ್ಲಿ ಪ್ಲಾಸ್ಮಾದಲ್ಲಿ ಬಿ ಇರುತ್ತೆ. ಅದರದ್ದು ಜೀನೋಟೈಪ್ಸ್ ಬಂದು ಐ ಎ ಮತ್ತೆ IO. ಇದು ಹೋಮೋಸೈಗಸ್ ಕಂಡೀಷನ್, ಇನ್ನೊಂದು ಹೆಟ್ರೋಸೈಗಸ್ ಕಂಡೀಷನ್. ಯಾಕಂದ್ರೆ ಆ ಓ ಬ್ಲಡ್ ಗ್ರೂಪ್ ರಿಸೆಸಿವ್ ಆಗಿರೋದ್ರಿಂದ, ಎ ಡಾಮಿನೆಂಟ್ ಕ್ಯಾರೆಕ್ಟರ್ ಇರೋದ್ರಿಂದ ಬರುವಂತಹ ಜೀನೋಟೈಪ್ ಅಂದ್ರೆ ಬ್ಲಡ್ ಗ್ರೂಪ್ ಏನೇ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ ಎ ಬಿ ಇರುತ್ತೆ, ಆಂಟಿಬಾಡಿ ಇನ್ ದ ಪ್ಲಾಸ್ಮಾ ಎ ಇರುತ್ತೆ, ಜೀನೋಟೈಪ್ IB ಮತ್ತೆ IO. ನೆಕ್ಸ್ಟ್ ಒನ್ AB ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ ಬೋತ್ ಆಂಟಿಜನ್ ಇರುತ್ತೆ ಎ ಮತ್ತೆ ಬಿ, ಹಾಗಾಗಿ ಇವ್ರು ಯಾರಿಗೂ ಕೊಡಕ್ಕಾಗಲ್ಲ. ಬಟ್ ಅವ್ರು ಎಲ್ಲರಿಂದನೇ ಏನ್ ಮಾಡ್ಕೊಳ್ಬಹುದು, ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಆಂಟಿಬಾಡಿ ಅವ್ರಗಳಲ್ಲಿ ಇರಲ್ಲ, ಹಾಗಾಗಿ ಅವ್ರೇನ್ ಮಾಡ್ಬೋದು ಎಲ್ಲ ಬೇರೆ ಬ್ಲಡ್ ಗ್ರೂಪ್ ಅಂದ್ರೆ ಅದರ್ 3 ಬ್ಲಡ್ ಗ್ರೂಪ್ ಅಥವಾ 4 ಬ್ಲಡ್ ಗ್ರೂಪ್ ಅವರು ರಿಸೀವ್ ಮಾಡ್ಕೊಳ್ಬಹುದು. ಹಾಗಾಗಿ ಅವ್ರನ್ನ ನಾವು ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ, ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಆಂಟಿಬಾಡೀಸ್ ಇನ್ ದೇರ್ ಬ್ಲಡ್ ಪ್ಲಾಸ್ಮಾ. ತುಂಬಾ ಕಂಜೂಸ್ ಅವರು ನೋಡಿ. ಜಿನೋಟೈಪ್ಸ್ ಅವುಗಳಲ್ಲಿ IA ಮತ್ತೆ IB ಇರುತ್ತೆ. ನೆಕ್ಸ್ಟ್ O ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ಸ್ ಇರಲ್ಲ, ಹಾಗಾಗಿ ಅವರು ಯಾವ ಬ್ಲಡ್ ಗ್ರೂಪಿಗೆ ಬೇಕಾದ್ರೂ ಏನ್ ಮಾಡ್ಬಹುದು, ಬ್ಲಡ್ ನ ಡೊನೇಟ್ ಮಾಡ್ಬೋದು. ಹಾಗಾಗಿ ನಾವು O ಬ್ಲಡ್ ಗ್ರೂಪ್ ಅವ್ರನ್ನ ನಾವೇನಂತ ಕರಿತೀವಿ, ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಬಟ್ ಅವರು ಅದೇ ಗ್ರೂಪ್ ಬ್ಲಡ್ ಗ್ರೂಪ್ ನ ರಿಸೀವ್ ಮಾಡ್ಬೇಕು, ಯಾಕಂದ್ರೆ ಅವುಗಳಲ್ಲಿ ಬೋತ್ ಎ ಮತ್ತೆ ಬಿ ಎರಡು ಆಂಟಿಬಾಡಿ ಇರೋದ್ರಿಂದ their genotype is IO. Idistu the antigen and the antibody present in the AB and O blood group. ನೋಡಿ, ಇದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಎ ಬ್ಲಡ್ ಗ್ರೂಪ್ ಅಲ್ಲಿ ಇರುವಂತಹ ಆಂಟಿಜನ್ಸ್ ಹೇಗಿದೆ ನೋಡಿ, ಗ್ರೀನ್ ಕಲರ್ ಅಲ್ಲಿ ಇದನ್ನ ಡಿನೋಟ್ ಮಾಡಿದಾರಲ್ವಾ. ನೆಕ್ಸ್ಟ್ ಬಿ, ಇದರಲ್ಲಿ ಟ್ರಯಾಂಗ್ಯುಲರ್ ಶೇಪ್ಡ್ ಆಂಟಿಜನ್ ಇದೆ, ಇದರಲ್ಲಿ ಪೆಂಟಾಗೋನಲ್ ಟೈಪ್. ಎ ಬಿಲಿ ಎರಡು ಇರುತ್ತೆ, ಎ ಆಂಟಿಜನ್ ಕೂಡ ಇರುತ್ತೆ, ಬಿ ಆಂಟಿಜನ್ ಕೂಡ ಇರುತ್ತೆ. ಬಟ್ O ಬ್ಲಡ್ ಗ್ರೂಪ್ ಅಲ್ಲಿ ಅಥವಾ O ಇರುವಂತಹ RBC ಅಲ್ಲಿ ಆಂಟಿಜನ್ಸ್ ಇರಲ್ಲ. ಆಂಟಿಬಾಡೀಸ್ ನೋಡಿ, ಬಿ ಬ್ಲಡ್ ಗ್ರೂಪ್ ಅಂದ್ರೆ ಇದರಲ್ಲಿ ಗ್ರೂಪ್ ಎ ಅಂದ್ರೆ ಬ್ಲಡ್ ಗ್ರೂಪ್ ಎ ಅಲ್ಲಿ ಆಂಟಿಬಾಡೀಸ್ ಯಾವ್ದು ಆಂಟಿಬಾಡೀಸ್ ಇರುತ್ತೆ, ಬಿ ಇರುತ್ತೆ. ಹಾಗಾಗಿ ಅಗ್ಲೂಟಿನೇಷನ್ ಆಗ್ಬಿಡುತ್ತೆ, ಕ್ಲಾಟಿಂಗ್ ಆಗುತ್ತೆ ಅಕಸ್ಮಾತ್ ಏನಾದ್ರು ಬಿ ಬ್ಲಡ್ ಗ್ರೂಪ್ ಅಲ್ಲಿ ತಗೊಂಡ್ರೆ. ಇನ್ನ ಆಂಟಿ ಎ ಇರುತ್ತೆ ಬ್ಲಡ್ ಗ್ರೂಪ್ ಬಿ ಇಲ್ಲಿ, ಹಾಗಾಗಿ ಟ್ರಯಾಂಗ್ಯುಲರ್ ಶೇಪ್ಡ್ ಅದು. ನೆಕ್ಸ್ಟ್ ಒನ್, ಇವರಲ್ಲಿ ಆಂಟಿಬಾಡೀಸೇ ಇರಲ್ಲ, ಯಾರಲ್ಲಿ AB ಬ್ಲಡ್ ಗ್ರೂಪ್ ಅಲ್ಲಿ. ಇವರಲ್ಲಿ ಎರಡು ಆಂಟಿಬಾಡೀಸ್ ಇರುತ್ತೆ ಬ್ಲಡ್ ಗ್ರೂಪ್ O ಅಲ್ಲಿ. ಆಂಟಿಜನ್ಸ್ ಇವುಗಳಲ್ಲಿ O ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ಸ್ ಇರಲ್ಲ. ಇನ್ನು ಆಂಟಿಜನ್ಸ್ ಅಂದ್ರೇನು ಅಥವಾ ಅಗ್ಲೂಟಿನೋಜನ್ ಅಂತ ಅಂದ್ರೇನು? ಇಟ್ಸ್ ಎ ಟೈಪ್ ಆಫ್ ಗ್ಲೈಕೋಪ್ರೋಟೀನ್ ಶುಗರ್ ಪಾಲಿಮರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC ಆಫ್ ಮ್ಯಾನ್. Antigen andre they are the type of glycoprotein ಅಥವಾ sugar polymers present on the surface of RBC of man. It includes the following two types. ಎಷ್ಟು types ಇದೆ? Two types, antigen A ಮತ್ತೆ antigen B ಅಂತ. Antigen A is a protein associated with galactose. Galactose ಜೊತೆ associate ಆಗುತ್ತೆ. It is present on the surface of RBC A ಮತ್ತೆ AB blood group ಅಲ್ಲಿ ಇರುತ್ತೆ. ಅದನ್ನ ನಾವೇನಂತ ಡಿನೋಟ್ ಮಾಡ್ತೀವಿ? IA ಅಂತ ಡಿನೋಟ್ ಮಾಡ್ತೀವಿ. Next one, antigen B. It's a protein associated with the galactosamine. ಇದು ಬರೀ ಗ್ಯಾಲಕ್ಟೋಸು. ಆಂಟಿಜನ್ ಬಿ ಇರುವಂತದ್ದು ಆಂಟಿಜನ್ ಬಿ ಯಾವ್ದ್ರಿಂದ ಇರುತ್ತೆ? ಗ್ಯಾಲಕ್ಟೋಸಮೈನ್. ಇಟ್ ಈಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC ಆಫ್ ಬಿ ಅಂಡ್ AB ಬ್ಲಡ್ ಗ್ರೂಪ್ಸ್. ಇಟ್ ಈಸ್ ಕೋಡೆಡ್ ಬೈ ಏನಂತ ಹೇಳ್ತೀವಿ ಅದನ್ನ? IB ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಆಂಟಿಬಾಡೀಸ್ ಅಗ್ಲೂಟಿನಿನ್ ಅಂತ ಕರಿತೀವಿ. ಇಟ್ಸ್ ಎ ಟೈಪ್ ಆಫ್ ಪ್ರೋಟೀನ್ ಪ್ರೆಸೆಂಟ್ ಆನ್ ದ ಬ್ಲಡ್ ಪ್ಲಾಸ್ಮಾ ಆಫ್ ಮ್ಯಾನ್. ಆಂಟಿಬಾಡೀಸ್ ಎಲ್ಲ ಯಾವಾಗಲೂ ಎಲ್ಲಿರುತ್ತೆ? ಬ್ಲಡ್ ಪ್ಲಾಸ್ಮಾದಲ್ಲಿರುತ್ತೆ. ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಟೂ ಟೈಪ್ಸ್. ನಾವು ಫಸ್ಟ್ ಇಯರ್ ಅಲ್ಲಿ ಪ್ಲಾಸ್ಮಾದ ಫಂಕ್ಷನ್ ಹೇಳ್ಬೇಕಾದ್ರೆ ಹೇಳಿದ್ವಿ, ದ ಆಂಟಿಬಾಡೀಸ್ ಆರ್ ಪ್ರೆಸೆಂಟ್ ಇನ್ ಬ್ಲಡ್ ಪ್ಲಾಸ್ಮಾ ಅಂತ. There are two types. Antibody A, it is present in the blood plasma of B ಮತ್ತೆ O blood group ಅಲ್ಲಿ ಇರುತ್ತೆ. ಇನ್ನು antibody B, it is present in the blood plasma of A ಮತ್ತೆ O ಅಲ್ಲಿ ಇರುತ್ತೆ. ಆಂಟಿಜನ್ ಸೇಮ್ ಇರುತ್ತೆ ಅವುಗಳಲ್ಲಿ, ಬಟ್ ಆಂಟಿ ಎ ಆಪೋಸಿಟ್ ಬ್ಲಡ್ ಗ್ರೂಪ್ ಅಲ್ಲಿ ಇರುತ್ತೆ, ಬಿ ಇರುತ್ತೆ. ಆಂಟಿಬಾಡಿ ಬಿ ಎ ಬ್ಲಡ್ ಗ್ರೂಪ್ ಮತ್ತೆ O ಬ್ಲಡ್ ಗ್ರೂಪ್ ಅಲ್ಲಿ ಇರುತ್ತೆ. ಹೀಗೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಆಂಟಿಬಾಡೀಸ್ ಯಾವಾಗ್ಲೂ ಡಿಫ್ರೆಂಟ್ ಇರುತ್ತೆ. ಆಂಟಿ ಅಂದ್ರೆ ಏನು? ಬೇರೆ. ಬಾಡಿ ಅಂದ್ರೆ ಬೇರೆ ಬಾಡಿ. ಬಿ ಆಂಟಿಬಾಡಿ ಎ ಅಂತ ಅಂದ್ರೆ ಅವ್ರಲ್ಲಿ ಬಿಟ್ಟು ಬೇರೆ ಬ್ಲಡ್ ಗ್ರೂಪ್ ಅಲ್ಲಿ ಇರುತ್ತೆ, ಬಿ ಮತ್ತೆ O. ಆಂಟಿಬಾಡಿ ಬಿ ಅಂತ ಅಂದ್ರೆ ಲೈಕ್ ಎ ಮತ್ತೆ ಓಲ್ ಇರುತ್ತೆ, ಬಿ ಇರಲ್ಲ. ಹೀಗೆ ನೆನ್ಪಿಟ್ಕೊಳ್ಬೇಕು. Genetic basis of ABO blood groups of man.
6 ಈ ತರ ಜಿನೋಟೈಪ್ ಫಾರ್ಮೇಶನ್ ಆಗುತ್ತೆ. 6 ಅಥವಾ 7 ನಾವು ರೆಪ್ರೆಸೆಂಟ್ ಮಾಡ್ಬೋದು. -6 ಡಿಫ್ರೆಂಟ್ ಇದು ಜಿನೋಟೈಪ್ಸ್ ಫಾರ್ಮೇಶನ್ ಆಗುತ್ತೆ. ಒಂದು ಪೇರೆಂಟ್ದು IA ಆದ್ರೆ ಸೆಕೆಂಡ್ ಪೇರೆಂಟ್ ಕೂಡ IA ಆದಾಗ ಜಿನೋಟೈಪ್ಸ್ ಆಫ್ ಆಫ್ ಸ್ಪ್ರಿಂಗ್ ಏನಾಗುತ್ತೆ IA ಆಗುತ್ತೆ. ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಬ್ಲಡ್ ಗ್ರೂಪ್ ಆಫ್ ಸ್ಪ್ರಿಂಗ್ ಏನ್ ಬರುತ್ತೆ A ಬರುತ್ತೆ. ಹೌದೇನಾದ್ರು ನಿಮ್ ಹೋಮೋಜೈಗಸ್ ಅಂತ ರೆಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ IAನೇ ಬರೆದು ನೀವು ಇದ್ರ ಮೇಲೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಏನಂತ ಲೈಕ್ a man with blood group A marries with a heterozygous blood group B, what is the possibilities of offspring ಅಂತ ಕೇಳ್ತಾರೆ. ಈ ತರದ ಕ್ವಶನ್ ಇರುತ್ತೆ. ಈ ಕ್ವಶನ್ ನಾನು ಹೀಗೆ ಕೇಳಿದ ಕ್ವಶನ್ಗೆ ಆನ್ಸರ್ ನೀವು ಮಾಡಿ. ಈಗ ನೆಕ್ಸ್ಟ್ ಒನ್ ಹೋಮೋಜೈಗಸ್ ಮಾತ್ರ ಹೇಳ್ತಾರೆ. ನಾನು ಒಬ್ಬ ಪೇರೆಂಟ್ A ಬ್ಲಡ್ ಗ್ರೂಪ್ ಇರೋರು ಬ್ಲಡ್ ಗ್ರೂಪ್ ಬಿ ನ ಮದ್ವೆ ಆದಾಗ ದ ಆಫ್ ಸ್ಪ್ರಿಂಗ್ಸ್ ಎಲ್ಲ ಏನಾಗಿರುತ್ತೆ ಅವುಗಳಲ್ಲಿ IA IB ಇರುತ್ತೆ. ದ ಆಫ್ ಸ್ಪ್ರಿಂಗ್ ಬ್ಲಡ್ ಗ್ರೂಪ್ ಏನಾಗಿರುತ್ತೆ A ಮತ್ತೆ B ಇರುತ್ತೆ. ಇನ್ನೊಂದು ಕಪಲು ದ ಪೇರೆಂಟ್ 1 ಹ್ಯಾವಿಂಗ್ A ಬ್ಲಡ್ ಗ್ರೂಪ್ ಅಂಡ್ ಪೇರೆಂಟ್ B ಹ್ಯಾವಿಂಗ್ O ಬ್ಲಡ್ ಗ್ರೂಪ್. O ಬ್ಲಡ್ ಗ್ರೂಪ್ ಅಂದ್ರೆ ಅಂಡರ್ಸ್ಟುಂಡ್ ಅಲ್ಲಿ ಯಾವಾಗ್ಲೂ ರಿಸೆಸಿವ್ ಗ್ರೂಪ್ ಇರುತ್ತೆ, ಐವೋನೇ ಇರುತ್ತೆ. ಅವಾಗ ಜೀನೋಟೈಪ್ ಏನಾಗುತ್ತೆ IA ಬರುತ್ತೆ. ದ ಆಫ್ ಸ್ಪ್ರಿಂಗ್ ಬ್ಲಡ್ ಗ್ರೂಪ್ ಏನಾಗಿರುತ್ತೆ ಅವಾಗ A ಆಗಿರುತ್ತೆ. ಯಾಕಂದ್ರೆ A ಇಸ್ ದ ಡಾಮಿನೆಂಟ್ ಒನ್. ಓದು ಯಾವಾಗ್ಲೂ ಏನಾಗಿರುತ್ತೆ ರಿಸೆಸಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಅಲಿಲ್ ಫಾರ್ಮ್ ಅಥವಾ ಫಸ್ಟ್ ಪೇರೆಂಟ್ ಅಲ್ಲಿ ಒಂದ್ ಪೇರೆಂಟ್ ಅಲ್ಲಿ B, ಇನ್ನೊಂದು ಪೇರೆಂಟ್ ಅಲ್ಲೂ B ಇದ್ದಾಗ ದ ಆಫ್ ಸ್ಪ್ರಿಂಗ್ ಜಿನೋಟೈಪ್ IB ಇರುತ್ತೆ. ಅವ್ರದ್ದು ಬ್ಲಡ್ ಗ್ರೂಪ್ B ಬ್ಲಡ್ ಗ್ರೂಪ್ ಇರುತ್ತೆ. ಅದೇ ತರ ಮೇಲ್ ಹ್ಯಾವಿಂಗ್ ದ ಬ್ಲಡ್ ಗ್ರೂಪ್ B ಅಂಡ್ ದ ಫಿಮೇಲ್ ಹ್ಯಾವಿಂಗ್ O ಬ್ಲಡ್ ಗ್ರೂಪ್ ಬಂದಾಗ ದ ಜಿನೋಟೈಪ್ IB ಮತ್ತೆ ಐವೋ ಇರುತ್ತೆ. ಆಫ್ ಸ್ಪ್ರಿಂಗ್ ಬ್ಲಡ್ ಗ್ರೂಪ್ ಏನಾಗಿರುತ್ತೆ B ಇರುತ್ತೆ. ಮತ್ತೆ ಅಲಿಲ್ ಫಾರ್ಮ್ದು ಐವೋ ಇಬ್ರು ಪೇರೆಂಟು ಓ ಬ್ಲಡ್ ಗ್ರೂಪ್ ಇದ್ದಾಗ ಜಿನೋಟೈಪ್ ಯಾವಾಗ್ಲೂ ಐವೋನೇ ಬರುತ್ತೆ. ಆಫ್ ಸ್ಪ್ರಿಂಗ್ಸ್ದು ಓನೇ ಬರುತ್ತೆ. ಈಗ ನಿಮ್ಮ ಮನೇಲೇನೆ ನೀವು ಜಿನೋಟೈಪ್ಸ್ ನ ಕಂಡುಹಿಡಿಬಹುದು. ಪೇರೆಂಟ್ಸ್ದು ಮತ್ತೆ ಆಫ್ ಸ್ಪ್ರಿಂಗ್ಸ್ದು ಎಷ್ಟೆಷ್ಟೆಲ್ಲ ಯಾವ್ದೇ ತರ ಪ್ರಾಬಬಿಲಿಟಿ ಫಾರ್ಮೇಶನ್ ಆಗುತ್ತೆ ಅಂತ ನಿಮ್ದು ಗೊತ್ತು. ಯಾವ್ದಾದ್ರು ಒಬ್ರು ಪೇರೆಂಟ್ ಗೊತ್ತಿದ್ರು ಇನ್ನೊಬ್ಬ ಪೇರೆಂಟ್ ಏನ್ ಬ್ಲಡ್ ಗ್ರೂಪ್ ಇರ್ಬೋದು ಅಂತ ಕೂಡ ನೀವು ಡಿಸೈಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒಂದು ಬ್ಲಡ್ ಗ್ರೂಪ್ಸ್ ಆಫ್ ಪೇರೆಂಟ್ಸ್ ಅಂಡ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಆಫ್ ದೇರ್ ಚಿಲ್ಡ್ರನ್. ಇದು ಕ್ವಶನ್ ಕೇಳ್ತಾರೆ ಈ ತರದ್ದು. ನೋಡಿ, ಬ್ಲಡ್ ಗ್ರೂಪ್ಸ್ ಆಫ್ ಪೇರೆಂಟ್ ಅಲ್ಲಿ AA ಇದ್ದಾಗ ಅವುಗಳ ಜಿನೋಟೈಪ್ ನೋಡಿ, ಇಲ್ಲಿ ಹೆಟ್ರೋಸೈಗಸ್ ಇದ್ದಾಗ 2 ಚಾನ್ಸಸ್ ಇರುತ್ತೆ. ಒಂದು AAನೇ ಏನಾದಾಗ ಕಂಬೈನ್ ಆದ್ರೆ ಗ್ಯಾಮೆಟ್ A ಬ್ಲಡ್ ಗ್ರೂಪ್ ಬರುತ್ತೆ. ಅಥವಾ ಈ IA ಐವೋ ಜೊತೆ ಕಂಬೈನ್ ಆದಾಗೂ ಗ್ಯಾಮೆಟ್ A ಬ್ಲಡ್ ಗ್ರೂಪೇ ಬರುತ್ತೆ. ಐವೋ ಮಾತ್ರ ಏನಾದ್ರು ಕಂಬೈನ್ ಆದ್ರೆ ಬರೋ ಅಂತ ಬ್ಲಡ್ ಗ್ರೂಪ್ ಏನಾಗಿರುತ್ತೆ O ಬ್ಲಡ್ ಗ್ರೂಪ್ ಇರುತ್ತೆ. ಈಗ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. 3 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಒನ್ ಈಗ ಒಂದ್ ಪೇರೆಂಟ್ A ಇನ್ನೊಂದು ಪೇರೆಂಟ್ B ಇದ್ದಾಗ ದ ಜಿನೋಟೈಪ್ಸ್ ಈ ತರ ಇರುತ್ತೆ. ಹೆಟ್ರೋಸೈಗಸ್ ಆದ್ರೂ ಇರ್ಬೋದು, ಹೋಮೋಸೈಗಸ್ ಆದ್ರೂ ಇರ್ಬೋದು. ಈಗ A ಮತ್ತೆ E ಬೇರೆ ಕಲರ್ ತಗೊಳ್ತೀನಿ ನೋಡಿ. ಓಕೆ, ದಿಸ್ IA IB ಅಂತ ಅಂದ್ರೆ AB ಬ್ಲಡ್ ಗ್ರೂಪ್ ಬರುತ್ತೆ. ಈ IA ಮತ್ತೆ ಈ O ಅಂತ ಅಂದ್ರೆ A ಬ್ಲಡ್ ಗ್ರೂಪ್ ಬರುತ್ತೆ. ಈ O ಮತ್ತೆ B ಅಂದ್ರೆ B ಬ್ಲಡ್ ಗ್ರೂಪ್ ಬರುತ್ತೆ. ಈ O ಮತ್ತೆ ಈ O ಅಂದ್ರೆ B ಬ್ಲಡ್ ಗ್ರೂಪ್. ಓಕೆ, ದಿಸ್ ಇಸ್ ದ ಒನ್ ಬ್ಲಡ್ ಗ್ರೂಪ್ ವಿಚ್ ಪ್ರೊಡ್ಯೂಸಸ್ 4 ಪಾಸಿಬಲ್ ಬ್ಲಡ್ ಗ್ರೂಪ್. AB ಮತ್ತೆ O ಬ್ಲಡ್ ಗ್ರೂಪ್ ಫುಲ್ ಬರುತ್ತೆ. ಯಾರ್ಯಾರು A ಮತ್ತೆ B ಇರುವಂತ ಪೇರೆಂಟ್ಸ್ ಅವರು ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ರೆ ಮಾತ್ರ. ಅಕಸ್ಮಾತ್ ಇವ್ರೇನಾದ್ರು ಹೋಮೋಸೈಗಸ್ ಕಂಡೀಷನ್ ಇದ್ದಿದ್ರೆ O ಬ್ಲಡ್ ಗ್ರೂಪ್ ಬರ್ತಾ ಇರ್ಲಿಲ್ಲ. ನೆಕ್ಸ್ಟ್ ಒನ್ A ಮತ್ತೆ AB ಬ್ಲಡ್ ಗ್ರೂಪ್ ಇರೋ ಪೇರೆಂಟ್ಸ್ ಅಂಡ್ ಫರ್ಟಿಲೈಸೇಷನ್ ಆದಾಗ ಇಲ್ಲಿ ಹೆಟ್ರೋಸೈಗಸ್ ಕಂಡೀಷನ್ ಇವ್ರದ್ದು A ಮತ್ತೆ B ಯಾವ್ಯಾವ ಬ್ಲಡ್ ಗ್ರೂಪ್ ಬರುತ್ತೆ. ಫಸ್ಟ್ ಪಾಸಿಬಿಲಿಟಿ ದಿಸ್ A ವಿತ್ ದ A ಬ್ಲಡ್ ಗ್ರೂಪ್ ಬರುತ್ತೆ. ದಿಸ್ A ವಿತ್ ದ B AB ಬ್ಲಡ್ ಗ್ರೂಪ್ ಬರುತ್ತೆ. ಮತ್ತೆ IO ಪ್ಲಸ್ A ಬ್ಲಡ್ ಗ್ರೂಪ್, IO ಪ್ಲಸ್ B ಬ್ಲಡ್ ಗ್ರೂಪ್. ಹಾಗಾಗಿ 3 ಪಾಸಿಬಿಲಿಟಿ ಇರುತ್ತೆ ಚಿಲ್ಡ್ರನ್ಸ್ ಅಲ್ಲಿ. 3 ಬ್ಲಡ್ ಗ್ರೂಪ್ ಬರೋದು AB ಮತ್ತೆ AB. ನೆಕ್ಸ್ಟ್ ಒಬ್ಬ ಪೇರೆಂಟು A ಇದ್ದು ಇನ್ನೊಬ್ರು ಪೇರೆಂಟು O ಇದ್ರೆ ದ ಆಫ್ ಸ್ಪ್ರಿಂಗ್ಸ್ ಎಲ್ಲ ಬರೀ A ಅಥವಾ O ಬರುತ್ತೆ. ಯಾಕಂದ್ರೆ O ಯಾವಾಗ್ಲೂ ಏನಾಗಿರುತ್ತೆ ರಿಸೆಸಿವ್ ಆಗಿರೋದ್ರಿಂದ. ಅಕಸ್ಮಾತ್ A ಬ್ಲಡ್ ಗ್ರೂಪ್ ಅವ್ರದ್ದು ನಾವೇನಾದ್ರೂ ಹೋಮೋಸೈಗಸ್ ಕಂಡೀಷನ್ ತಗೊಂಡಿದ್ರೆ ಅಲ್ಲಿ O ಬ್ಲಡ್ ಗ್ರೂಪ್ ಬರ್ತಾ ಇರ್ಲಿಲ್ಲ, ಹೌದಲ್ವಾ. ಅಕಸ್ಮಾತ್ ನಾವಿಲ್ಲಿ IA IO ಬರ್ದಿದೀವಿ, ಇದು ಹೆಟ್ರೋಸೈಗಸ್ ಕಂಡೀಷನ್.
IA ಬರ್ದಿದ್ರೆ ಓನ್ಲಿ ಓ ಬ್ಲಡ್ ಗ್ರೂಪ್ ಬರ್ತಾ ಇತ್ತು. ಹಿಯರ್ ದ ಪಾಸಿಬಿಲಿಟೀಸ್ ಏನು, ದಿಸ್ IA ವಿತ್ ದ IO ಒಂದೇ ಒಂದು ಗ್ಯಾಮೆಟ್ ಇರೋದ್ರಿಂದ ಒಂದು A ಬ್ಲಡ್ ಗ್ರೂಪು ಇನ್ನೊಂದು O ಬ್ಲಡ್ ಗ್ರೂಪ್ ಬರುತ್ತೆ. ನೆಕ್ಸ್ಟ್ ಒಂದು B ಇರುವಂತ ಇಬ್ರು ಪೇರೆಂಟ್ಸ್ ಆಫ್ ಸ್ಪ್ರಿಂಗ್ಸು ದ B ಬ್ಲಡ್ ಗ್ರೂಪ್ ಮತ್ತೆ O ಬ್ಲಡ್ ಗ್ರೂಪ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು B ಮತ್ತೆ AB ಇರುವಂತಹ ಬ್ಲಡ್ ಗ್ರೂಪ್ ಆದ್ರೆ ಎಷ್ಟು ಚಾನ್ಸಸ್ ಬರ್ಬೋದು, ಎರಡೇ ಚಾನ್ಸಸ್. ಒಂದು ಎ ಬ್ಲಡ್ ಗ್ರೂಪ್ ಫಸ್ಟ್. ಓಕೆ, ಇಲ್ಲಿ ನೋಡೋಣ ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಈ ಬಿ ಮತ್ತೆ ಎ ಬಿ ಬರುತ್ತೆ, ಈ ಬಿ ಬರುತ್ತೆ. ನೆಕ್ಸ್ಟ್ ಒನ್ ಈ ಐ ಮತ್ತೆ ಎ ಬ್ಲಡ್ ಗ್ರೂಪ್ ಬರುತ್ತೆ, ಇವರು ಮತ್ತೆ ಈ ಬಿ. 3 ಪಾಸಿಬಿಲಿಟಿ ಇರುತ್ತೆ, ಎ ಬಿ ಮತ್ತೆ ಎ ಬಿ. ಅಕಸ್ಮಾತ್ ಇವರು ಹೋಮೋಜೈಗಸ್ ಆಗಿದ್ರೆ ಏನ್ ಬರ್ತಾ ಇತ್ತು, ಓಕೆ, ಒಂದು ಎ ಬಿ ಬರ್ತಾ ಇತ್ತು, ಇನ್ನೊಂದು ಬಿ ಬರ್ತಾ ಇತ್ತು. ಎ ಬ್ಲಡ್ ಗ್ರೂಪ್ ಅವಾಗ ಬರ್ತಾ ಇರ್ಲಿಲ್ಲ ಅಲ್ವಾ. ನೆಕ್ಸ್ಟ್ ಒನ್ನು ಬಿ ಮತ್ತೆ ಓ ಪೇರೆಂಟ್ಸ್ ಅಲ್ಲಿ ಆಫ್ ಸ್ಪ್ರಿಂಗ್ಸು ಓ ಅಂತ ಅಂದ ತಕ್ಷಣ ಅಲ್ಲಿ ಹೋಮೋಸೈಗಸ್ ಕಂಡೀಷನ್ ಅಲ್ಲೇ ಇರುತ್ತೆ. ಬಿ ಹೆಟ್ರೋಸೈಗಸ್ ಕಂಡೀಷನ್ ಇದ್ದಾಗ 2 ಪಾಸಿಬಿಲಿಟಿ ಬರುತ್ತೆ. ಬಿ ವಿತ್ ಓ ಒಂದು ಬಿ ಬ್ಲಡ್ ಗ್ರೂಪ್ ಬರುತ್ತೆ, ಮತ್ತೆ ಬಿ ವಿತ್ ಓ ಅಂತ ಅಂದ್ರೆ ಓ ಬ್ಲಡ್ ಗ್ರೂಪ್ ಬರುತ್ತೆ. ಅಕಸ್ಮಾತ್ ಇಲ್ಲಿ ಹೋಮೋಸೈಗಸ್ ಇದ್ದಿದ್ರೆ ಬರೀ ಬಿ ಬ್ಲಡ್ ಗ್ರೂಪ್ ಮಾತ್ರ ಬರ್ತಾ ಇತ್ತು. ನೆಕ್ಸ್ಟ್ ಒನ್ ಎ ಬಿ ಪೇರೆಂಟ್ಸ್ ಆಫ್ ಸ್ಪ್ರಿಂಗ್ಸ್ ಎಲ್ಲ ಯಾವಾಗ್ಲೂ ಏನೇನಾಗಿರ್ತಾರೆ ನೋಡೋಣ. ಎ ಬಿ ಮತ್ತೆ ಎ ಬಿ ಫಸ್ಟ್ ಈ ಏನಾಗುತ್ತೆ, ಹೋಮೋಸೈಗಸ್ ಆಗೋದ್ರಿಂದ ಎ ಬ್ಲಡ್ ಗ್ರೂಪ್ ಬರುತ್ತೆ. ಈ ಎ ಮತ್ತೆ ಬಿ ಏನಾಗುತ್ತೆ, ಎ ಬಿ ಬ್ಲಡ್ ಗ್ರೂಪ್ ಬರುತ್ತೆ. ಇದು ಬಿ ಮತ್ತೆ ಎ ಬಿ ಬ್ಲಡ್ ಗ್ರೂಪ್, ಮತ್ತೆ ಬಿ ಬ್ಲಡ್ ಗ್ರೂಪ್. 3 ಬ್ಲಡ್ ಗ್ರೂಪ್ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಒನ್ ಎ ಬಿ ಮತ್ತೆ ಓ ಇರೋದ್ರಿಂದ ಯಾವಾಗ್ಲೂ ಎ ಅಥವಾ ಬಿ ಬ್ಲಡ್ ಗ್ರೂಪ್ ಮಾತ್ರ ಬರುತ್ತೆ. ಎ ಇತ್ ಓ ಮತ್ತೆ ಬಿ ಇತ್ ಓ ಯಾವ್ದಾದ್ರು ಎ ಬರುತ್ತೆ, ಇಲ್ಲ ಬಿ ಬ್ಲಡ್ ಗ್ರೂಪ್ ಬರುತ್ತೆ. ಇನ್ನು ಓ ಬ್ಲಡ್ ಗ್ರೂಪ್ ಪೇರೆಂಟ್ಸ್ ಇಬ್ರು ಓ ಬ್ಲಡ್ ಗ್ರೂಪ್ ಆಗಿದ್ರೆ ದ ಜಿನೋಟೈಪ್ ಯಾವಾಗ್ಲೂ ಹೋಮೋಸೈಗಸ್ ಇರೋದ್ರಿಂದ ಆ ಸ್ಪ್ರಿಂಗ್ಸ್ ಅಲ್ಲಿ ಎಲ್ಲ ಪಾಸಿಬಿಲಿಟಿ ಏನಿರುತ್ತೆ, ಓ ಬ್ಲಡ್ ಗ್ರೂಪೇ ಇರುತ್ತೆ. ಓಕೆ, ಈ ತರದ ಜಿನೋಟೈಪ್ಸು ನೀವು ನಿಮ್ಮ ಮನೆಯದ್ದು ಬ್ಲಡ್ ಗ್ರೂಪ್ಸ್ನ ಈ ತರ ಜಿನೋಟೈಪ್ಸು ಮಾಡಿಕೊಂಡು ದ ಪಾಸಿಬಿಲಿಟಿ ಆಫ್ ಸ್ಪ್ರಿಂಗ್ಸ್ ಬ್ಲಡ್ ಗ್ರೂಪ್ ಏನಾಗಿರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಬೇಕು. ಈ ತರದ್ದು ಕ್ವಶನ್ಸ್ ನಿಮ್ಗೆ ಇದ್ರಲ್ಲೂ ಕೂಡ ಸಿಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೂಡ ಸಾಲ್ವ್ ಮಾಡಿ ತುಂಬಾ ಕ್ವಶನ್ಸ್ ನ ಇದ್ರ ಮೇಲೆ. ನೆಕ್ಸ್ಟ್ ಒನ್ ಇದಿಷ್ಟು ಮಲ್ಟಿಪಲ್ ಅಲಿಲಿಸಮ್ ಮತ್ತೆ ಕೋಡಾಮಿನೆನ್ಸ್ ಅಂತ ಅಂದ್ರೆ ಬೋತ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪೇರೆಂಟ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ F1 ಜನರೇಷನ್, ಅದನ್ನ ಕೋಡಾಮಿನೆನ್ಸ್ ಅಂತ ಕರಿತೀವಿ. ಇಫ್ ಮೋರ್ ದನ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುವಂತಹ ಅಲೀಲು ಕಂಟ್ರೋಲ್ ಎ ಸಿಂಗಲ್ ಕ್ಯಾರೆಕ್ಟರ್, ಒಂದೇ ಕ್ಯಾರೆಕ್ಟರ್ನ ಮೋರ್ ದನ್ 2 ಅಲೀಲ್ಸ್ ಕಂಟ್ರೋಲ್ ಮಾಡಿದ್ರೆ ಅದನ್ನ ಮಲ್ಟಿಪಲ್ ಅಲಿಲಿಸಮ್ ಅಂತ ಕರಿತೀವಿ. ಅದ್ರ ಅಂಡರ್ ನಾವು ಬ್ಲಡ್ ಗ್ರೂಪ್ಸ್ ಆಫ್ ಮ್ಯಾನ್ ನ ಕಲ್ತ್ಕೊಂಡ್ವಿ. ಇದಿಷ್ಟು ದ ಕೋಡಾಮಿನೆನ್ಸ್, ಮಲ್ಟಿಪಲ್ ಅಲಿಲಿಸಮ್ ಮತ್ತೆ ಬ್ಲಡ್ ಗ್ರೂಪ್ಸ್ ಆಫ್ ಮ್ಯಾನ್.